ಚಂದನವನದ ನಟಿ ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಆ ನಟಿಯನ್ನ ಅರೆಸ್ಟ್ ಮಾಡಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿರ್ದೇಶಕನನ್ನ ಮಂಚಕ್ಕೆ ಕರೆದ ನಟಿಯ ಬಂಧನ ಯಾವಾಗ? ಪೊಲೀಸರ ನೋಟಿಸ್ಗೂ ಡೋಂಟ್ ಕೇರ್ ಎಂದ ನಟಿ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ? ಸ್ಯಾಂಡಲ್ವುಡ್ಡಿನ ಆ ನಟಿ ಅರೆಸ್ಟ್ ಆಗ್ತಾರಾ ಇಲ್ವಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಪೊಲೀಸರಿಂದ ನೋಟಿಸ್ ಅನ್ನ ಕಳುಹಿಸಿಕೊಡಲಾಗಿದೆ. ಆದರೆ ಆ ನೋಟಿಸಿಗೂ ಕೂಡ ಹೆದರದೆ ಡೋಂಟ್ ಕೇರ್ ಮಾಡಿದ್ದಾರೆ ಆ ನಟಿಯನ್ನ ಅರೆಸ್ಟ್ ಮಾಡಲು ಪೊಲೀಸರು ಕೂಡ ಎಲ್ಲ ತರಹದ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಿರ್ದೇಶಕನನ್ನ ಮಂಚಕ್ಕೆ ಕರೆದಂತಹ ಪ್ರಕರಣ ಅದು. ಪೊಲೀಸರ ನೋಟಿಸಿಗೂ ಕೂಡ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಆ ನಟಿ. ಬೆಂಗಳೂರಿನ ವಿದ್ಯಾರಣ್ಯ ಪೊಲೀಸರಿಂದ ನಟಿ ಅರೆಸ್ಟ್ಗೆ ಎಲ್ಲ ತರಹದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಟಿ ಶಶಿಕಲಾ ಬಂಧನಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಟಿಜೆ ಹರ್ಷವರ್ಧನ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಆರೋಪ ವಿಚಾರಣೆಗೆ ಬರುವಂತೆ 2 ಬಾರಿ ನೋಟಿಸ್ ಅನ್ನು ಕೊಡಲಾಗಿದೆ. ನೋಟಿಸ್ ಕೊಟ್ಟಿದ್ರು ಡೋಂಟ್ ಕೇರ್ ಎಂದ ನಟಿ ಶಶಿಕಲಾ. ಸ್ಯಾಂಡಲ್ವುಡ್ನ ಆ ನಟಿ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಎನ್ನುವಂತಹದ್ದು. ಆ ನಟಿಯನ್ನ ಅರೆಸ್ಟ್ ಮಾಡಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿರ್ದೇಶಕನನ್ನ ಮಂಚಕ್ಕೆ ಕರೆದ ನಟಿಯ ಬಂಧನ ಯಾವಾಗ ಎನ್ನುವಂತಹದ್ದು ಬಹಳಷ್ಟು ಚಂದನವನದಲ್ಲಿ ಚರ್ಚೆಗಳಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಪೊಲೀಸರ ನೋಟಿಸ್ಗೂ ಕೂಡ ಉತ್ತರಿಸದೆ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ನೋಟಿಸ್ಗೂ ಕೂಡ ಕೇರೆ ಎನ್ನದೆ ಬಹಳಷ್ಟು ಧೈರ್ಯದಿಂದ ಈ ನಟಿ ಪೊಲೀಸರಿಗೆ ಒಂದರ್ಥದ ಸವಾಲಾಗಿ ಪರಿಣಮಿಸಿದ್ದಾರೆ. ಮೊನ್ನೆಯಷ್ಟೇ ನಿರ್ದೇಶಕನನ್ನು ಮಂಚಕ್ಕೆ ಕರೆದಂತಹ ಪ್ರಕರಣ ಅದು. ಹಾಗಾದರೆ ಮಂಚಕ್ಕೆ ಕರೆದು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹುನ್ನಾರ ಮಾಡಿಕೊಂಡಿದ್ರ ಈ ನಟಿ ಎನ್ನುವಂತಹದ್ದು. ಸೊ ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡುವಂತಹದ್ದು ಅಕ್ಷಮ್ಯ ಅಪರಾಧ. ಸೊ ಈ ನಟಿಯ ವಿರುದ್ಧ ಬ್ಲ್ಯಾಕ್ ಮೇಲ್ ಪ್ರಕರಣ ದಾಖಲಾಗಿರುವಂತಹದ್ದು. ಹಾಗಾಗಿ ಈ ನಟಿಯನ್ನು ಅರೆಸ್ಟ್ ಮಾಡ್ತಾರಾ ಇಲ್ವಾ ಎನ್ನುವಂತಹದ್ದು ಈಗ ಚಂದನವನದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂತಹದ್ದು. ಸೊ ಈಗ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಈ ನಟಿ ಪೊಲೀಸರ ನೋಟಿಸಿಗೂ ಕೂಡ ಉತ್ತರಿಸಿಲ್ಲ. ಪೊಲೀಸರು ಮುಂದಿನ ಕ್ರಮದ ಭಾಗವಾಗಿ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತಾರಾ ಏನು ಎನ್ನುವಂತಹದ್ದು ಮುಂದಿನ ಕಾರ್ಯದಲ್ಲಿ ಗೊತ್ತಾಗಬೇಕಾಗಿದೆ.